ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಕಂಟೆಂಟ್ ಬಂದು ದ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್. ಯಾಕೆಂತ ಹೇಳಿದ್ರೆ ನಮ್ಮ ಗೋಲ್ ಆಧಾರದ ಮೇಲೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಏನಂತ ಹೇಳಿದ್ರೆ, ನಿಮ್ಮ ಗೋಲ್ ಐಡೆಂಟಿಫಿಕೇಷನ್ ಯಾವ ಥರ ಮಾಡಬೇಕು, ಅಥವಾ ಐಡೆಂಟಿಫಿಕೇಷನ್ ಮಾಡಿದ ನಂತರ ನಾನು ಯಾವ ಥರ ಸೆಟ್ ಮಾಡಬೇಕು ನನ್ನ ಇನ್ವೆಸ್ಟ್ಮೆಂಟ್ ಅಂತ ಬಿಟ್ಟು. ಮೊದಲನೇ ಬಾರಿಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳ್ಬಿಟ್ಟು. ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಪ್ಯೂರ್ಲಿ ಫಾರ್ ದ ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಫ್ರೀಡಮ್ ಮತ್ತು ಪರ್ಸ್ನಲ್ ಫೈನಾನ್ಷಿಯಲ್ ರಿಲೇಟೆಡ್ ವೀಡಿಯೋಸ್ಗಳಿರುತ್ತೆ. ಸೊ ಹಾಗಾಗಿ ನನ್ನ ವಿಡಿಯೋ ನೀವು ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿಗೆ ನಾನು ಕೊಡುವಂಥ ಮಾಹಿತಿನ ನೀವು ಶೇರ್ ಮಾಡಿ. ಅವ್ರಿಗೆ ಕೂಡ ಮಾಹಿತಿ ಉಪಯೋಗ ಆಗುತ್ತೆ. ಜೊತೆಗೆ ಉಪಯೋಗ ಆಗಿದ್ದನ್ನು ಅವರು ಇಂಪ್ಲಿಮೆಂಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಕಮೆಂಟ್ ಸೆಕ್ಷನಲ್ಲಿ. ನಾನು ನೋಡಿಬಿಟ್ಟು ಒಂದು ವೇಳೆ ನಿಮಗೆ ಮಾಹಿತಿ ಬೇಕಿದ್ದರೆ, ನಾನು ನಿಮಗೆ ಅಡಿಷನಲ್ ಇನ್ಫಾರ್ಮೇಷನ್ ಬೇಕಿದ್ರೆ ನಾನು ಅದರಲ್ಲಿ ಚಾರ್ಟಲ್ಲಿ ಕಮೆಂಟ್ ಮಾಡ್ತೀನಿ. ಜೊತೆಗೆ ನಿಮ್ಮ ಪರ್ಸ್ನಲ್ ಇಂಡಿವಿಜುವಲ್ ಮೊಬೈಲ್ ನಂಬರಿಗೆ ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕೂಡ ನಾನು ಇಂಡಿವಿಜುವಲ್ ಮೊಬೈಲ್ ನಂಬರಿಗೆ ನಾನು ರಿಪ್ಲೈ ಮಾಡ್ತೇನೆ. ನಿಮಗೆ ಯಾವುದೇ ಕ್ವಶನ್ಸ್ ಇರ್ಬೋದು ಅಥವಾ ಕ್ಲಾರಿಫಿಕೇಷನ್ಸ್ ಇರ್ಬೋದು, ಆ ಥರದ ವಿಚಾರಗಳನ್ನು ನಾನು ರಿಪ್ಲೈ ಮಾಡ್ತೇನೆ. ಸೊ ಅವಾಗಲೇ ಹೇಳ್ದಂಗೆ, ದ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್, ದೆರ್ ಆರ್ ಟೂ ಟೈಪ್ಸ್ ಆಫ್ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಒನ್ ಈಸ್ ದ ರಿಟರ್ನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್, another one is for the risk based investment. So return based investment, it is clearly said it is return based investment, andre fixed rate of interest called fixed deposit RD. ಇದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟು. ಇದು ಎಲ್ಲೇ ರಿಟರ್ನ್ ಯಾವುದು ಕೂಡ ನಮಗೆ ಮೋಸ ಆಗೋದಿಲ್ಲ. ನಾವು ಎಫ್ ಡಿ ಇಡುವಾಗ ಅಥವಾ ಆರ್ ಡಿ ಮಾಡುವಾಗ ಆವತ್ತಿನ ದಿನ ರೇಟ್ ಏನಿರುತ್ತೆ, ಆ ಎಂಡ್ ಆಫ್ ದ ಪೀರಿಯಡ್, ಆ ಒಂದು ವರ್ಷದ ಕೊನೆಗೆ ನಮಗೆ ಆ ಹಣ, ಪ್ರಿನ್ಸಿಪಲ್ ಅಥವಾ ನಾವು ಇಟ್ಟಿರೋಂಥ ಹಣ ಪ್ಲಸ್ ಬಡ್ಡಿ ಸಿಗುತ್ತೆ. ಇದು ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಥವಾ ರಿಟರ್ನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ರಿಸ್ಕ್ ಬೇಸ್ಡ್ ಇನ್ವೆಸ್ಟ್ಮೆಂಟು. ರಿಸ್ಕ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಇದು ಪ್ಯೂರ್ಲಿ ದಟ್ ಪೋರ್ಷನ್ ಈಸ್ ಗೋಯಿಂಗ್ ಟು ದ ಸ್ಟಾಕ್, ಮ್ಯೂಚುವಲ್ ಫಂಡ್ ಹೋಗಿರುತ್ತೆ, ಅಥವಾ ಸ್ಟಾಕ್ ಮಾರ್ಕೆಟ್ ಹೋಗಿರುತ್ತೆ, ಡೈವರ್ಸಿಫಿಕೇಷನ್ ಫಂಡ್ ಹೋಗಿರುತ್ತೆ. ಸೊ ಈ ಥರ ಹಣ ಸ್ಪ್ಲಿಟ್ ಆಗುತ್ತೆ. ಅಲ್ಲಿ ರಿಟರ್ನ್ ಏನಿರುತ್ತೆ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಆಗುತ್ತೆ, ಐದರ್ ಇಟ್ ಈಸ್ ಮೋರ್ ಆರ್ ಲೆಸ್. ಸೊ ಎರಡೂ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟಲ್ಲಿ ದೇರ್ ಆರ್ 4 ಟೈಪ್ಸ್ ಆಫ್ ಇನ್ವೆಸ್ಟ್ಮೆಂಟ್ಸ್, ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಮೊದಲನೇದು ಐಡೆಂಟಿಫಿಕೇಷನ್ ಆಫ್ ಯುವರ್ ಗೋಲ್ಸ್. ನಿಮ್ಮ ಗೋಲ್ಸ್ ಏನು ಅಂತ ಹೇಳ್ಬಿಟ್ಟು ನೀವು ಲಿಸ್ಟ್ ಔಟ್ ಮಾಡ್ಕೊಳ್ಬೇಕು. ಆ ಲಿಸ್ಟ್ ಔಟ್ ಮಾಡಿದ್ರಲ್ಲಿ ವೆದರ್ ಇಟ್ ಈಸ್ ಫಾರ್ ದ ಲಾಂಗ್ ಟರ್ಮ್ ಗೋಲ್ಸ್ ಆರ್ ಇಟ್ ಈಸ್ ಶಾರ್ಟ್ ಟರ್ಮ್ ಗೋಲ್ಸ್, ಅದು ನೀವು ಐಡೆಂಟಿಫಿಕೇಷನ್ ಮಾಡಿಕೊಂಡು ಯು ಸ್ಟಾರ್ಟ್ ಅನ್ ಇನ್ವೆಸ್ಟ್ಮೆಂಟ್ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಸೊ ಎರಡನೇದು ಕ್ವಾಂಟಿಫೈಯಿಂಗ್ ಗೋಲ್ಸ್. ಸೊ ಇದು ಇಟ್ ಈಸ್ ಲೈಕ್ ಕೈಂಡ್ ಆಫ್ ನೀವು ಮೆಜರಬಲ್, ಅಂದರೆ ಇಲ್ಲಿಂದ ಇಲ್ಲಿ ತನಕ ಇಷ್ಟು ಪೀರಿಯಡ್ ಅಥವಾ ಇಷ್ಟು ಸಮಯದಲ್ಲಿ ಈ ಒಂದು ಗೋಲ್ನ ರೀಚ್ ಮಾಡಬೇಕು ಅಂತ ಹೇಳಿ. ಮೂರನೇ ಕ್ಯಾಟಗರಿ ಬಂದು ಇಟ್ ಈಸ್ ಕೈಂಡ್ ಆಫ್ ಸೊ ಡಿಸೈನಿಂಗ್ ದ ಆ್ಯಕ್ಷನ್ ಐಟಮ್ಸ್. ನಾಲ್ಕನೇದು ಫೋಕಸ್ ಆನ್ ಯುವರ್ ಗೋಲ್, ನಾಟ್ ಎ ರಿಟರ್ನ್. ಸೊ ನಾಲ್ಕನೇದು ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ರಿಟರ್ನ್ ಜಾಸ್ತಿ ಬರಬೇಕು ಅಂತೇಳ್ಬಿಟ್ಟು ನಾವು ಜಾಸ್ತಿ ಅಪೇಕ್ಷೆ ಪಡ್ತಾ ಇರ್ತೀವಿ. ಸೊ ದಟ್ ಈಸ್ ನಾಟ್ ಎ ಕರೆಕ್ಟ್, ನನ್ನ ವೈಯಕ್ತಿಕ ಹೇಳೋದಾದರೆ. ಬಿಕಾಸ್ ಇಫ್ ಯು ಆರ್ ಗೋಯಿಂಗ್ ಟು ದ ಪ್ಯೂರ್ಲಿ ಫಾರ್ ಯುವರ್ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ರಿಟರ್ನ್ನ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಸೊ ಹಾಗಾಗಿ ನೀವು ನಿಮ್ಮ ಐಡೆಂಟಿಫಿಕೇಷನ್ ಆದ ನಂತರ ವೆದರ್ ಇಟ್ ಈಸ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ನೀವು ಡಿಸೈಡ್ ಮಾಡ್ತೀರಾ. ಒಂದು ವೇಳೆ ನನಗೆ ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ, ಇಟ್ ಈಸ್ ನಾಟ್ ಎ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಇವತ್ತು ನೀವು ಡಿಸೈಡ್ ಮಾಡಿದ್ದೀರಾ ಮನೆ ಕಟ್ಟಬೇಕು ಅಂತೇಳಿ, ನೀವು ಯಾವಾಗ ಮನೆ ಕಟ್ಟಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ, ಅದರ ಆಧಾರದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಅನ್ ಇನ್ವೆಸ್ಟ್ಮೆಂಟ್ ಇನ್ ವೆದರ್ ಇಟ್ ಈಸ್ ದ ರಿಸ್ಕ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆರ್ ಇಟ್ ಈಸ್ ಅ ರಿಟರ್ನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ನೀವು ಎಷ್ಟು ಹಣ ಹಾಕಬೇಕು, ಎಷ್ಟು ವರ್ಷಕ್ಕೆ ಇಡಬೇಕು, ಎಷ್ಟು ತಿಂಗಳಿಗೆ ಇಡಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ತೀರಾ. ಅಕಾರ್ಡಿಂಗ್ಲಿ ನೀವು ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಸೊ ಎರಡನೇದು ಕ್ವಾಂಟಿಫೈಯಿಂಗ್ ದ ಗೋಲ್ಸ್. ಕ್ವಾಂಟಿಫೈಯಿಂಗ್ ದ ಗೋಲ್ಸ್ ಅಂದರೆ ಇಟ್ ಈಸ್ ಎ ಮೆಜರಬಲ್. ಏನಂತ ಹೇಳಿದ್ರೆ, ಸ್ಪೆಸಿಫಿಕ್ ಡಿಫೈನ್ ಗೋಲ್ಸ್ ಇನ್ ದ ಪ್ರೈಸ್ ಟರ್ಮ್ಸ್ ಆಫ್ ರಾದರ್ ದೆನ್ ದ ಜನರಲ್ ಸ್ಟೇಟ್ಮೆಂಟ್. ನೀವು ಜನರಲ್ಲಾಗಿ ಹೇಳೋದ್ರ ಬದಲಾಗಿ, ಉದಾಹರಣೆಗೆ ನಾನು ಹೇಳ್ತೀನಿ, ನಾನು ಇವತ್ತಿಂದ
5 ಕಿಲೋಮೀಟರ್ ನಾನು ಓಡ್ತೀನಿ ವಿತಿನ್ ಎ 30 ಮಿನಿಟ್ಸ್ ಆಫ್ ಟೈಮ್ಸ್. ಇಟ್ ಈಸ್ ಅ ಕ್ವಾಂಟಿಫೈಯಿಂಗ್ ದ ಗೋಲ್ಸ್. ಅಂದರೆ ನಾನು ಓಡೋದು 30 ನಿಮಿಷದೊಳಗಡೆ ಮುಗಿಸೋದು. ಸೊ ಅದೇ ಥರ ಉದಾಹರಣೆಗೆ ನೀವು ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಫೀಸ್ ಕಟ್ಟಬೇಕು ಅಂತ ಅಂದ್ಕೊಳ್ಳೋಣ ಮುಂದಿನ ವರ್ಷಕ್ಕೆ. ಅಂದರೆ ಸಾಮಾನ್ಯವಾಗಿ ಕೆಲವೊಬ್ಬರು ಒನ್ಸ್ ಇನ್ ಎ ಕ್ವಾರ್ಟರ್ ಕಟ್ತಾರೆ, ಒನ್ಸ್ ಇನ್ ಎ 6 ಮಂತ್ಸ್ ಕಟ್ತಾರೆ. ಸೊ ಒನ್ಸ್ ಇನ್ ಎ ಕ್ವಾರ್ಟರ್ ನೀವು ಒಂದು ವೇಳೆ 20,000 ರೂಪಾಯಿ ಹಣ ಕಟ್ಟಬೇಕು ಅಂತಂದರೆ 3 ತಿಂಗಳಿಗೆ ನೀವು ಎಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದು ಕ್ವಾಂಟಿಫೈಯಿಂಗ್ ದ ಗೋಲ್ಸ್. ಸೊ ಮೂರನೇದು ಅವಾಗಲೇ ಹೇಳ್ದಂಗೆ ನಾನು ನಿಮಗೆ ಆ್ಯಕ್ಷನಬಲ್ ಗೋಲ್ಸ್. ಇಟ್ ಈಸ್ ಏನಂತಂದರೆ ಡಿಸೈನಿಂಗ್ ದ ಆ್ಯಕ್ಷನ್ ಐಟಮ್ಸ್. ಡಿಸೈನಿಂಗ್ ದ ಆ್ಯಕ್ಷನ್ ಐಟಮ್ಸ್ ಅಂತ ಹೇಳಿದ್ರೆ ಸೆಟ್ ಎ ಫರ್ಮ್ ಡೆಡ್ಲೈನ್. ಸೆಟ್ ಎ ಫರ್ಮ್ ಡೆಡ್ಲೈನ್ ಆರ್ ಡ್ಯೂ ಡೇಟ್. ಸೊ ಇದೇನಂತ ಹೇಳಿದರೆ ಇದನ್ನು ನಾನು ಜನರಲಾಗಿ ನಾನು ಸ್ಕೂಲ್ ಫೀಸನ್ನು ತೊಗೊಳ್ತೀನಿ. ಅಥವಾ ನೀವು ಕಾರ್ ತೊಗೊಳ್ಬೇಕು ಅಂತ ಅಂದ್ಕೊಳ್ಳಿ. ನೌ ವಿ ಆರ್ ಇನ್ ದ ಮಂತ್ ಆಫ್ ಜೂನ್. ಸೊ ನೀವು ಪ್ಲ್ಯಾನ್ ಮಾಡ್ತೀರಾ ಎಂಡ್ ಆಫ್ ಡಿಸೆಂಬರ್ ಐ ಹ್ಯಾವ್ ಟು ಬೈ ಎ ಕಾರ್. ಅದು ಎಷ್ಟು ರೂಪಾಯಿದು ವ್ಯಾಲ್ಯೂ, ವೆದರ್ ಇಟ್ ಈಸ್ 8 lakhs, 10 lakhs ಆರ್ 24 lakhs. ಅದು ನಿಮ್ಮ ಒಂದು ಆದಾಯ, ನಿಮ್ಮ ಒಂದು ಖರ್ಚು ಆಧಾರದ ಮೇಲೆ ನೀವು ಎಷ್ಟು ರೂಪಾಯಿದು ಕಾರ್ ಬೈ ಮಾಡಬೇಕು ಅನ್ನೋದು ನೀವು ಡಿಸೈಡ್ ಮಾಡ್ತೇವೆ. ಸೊ ಅಕಾರ್ಡಿಂಗ್ಲಿ ನೀವು ಎಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಕೂಡ ಡಿಸೈಡ್ ಮಾಡಬೇಕು. ಯಾಕೆಂತ ಹೇಳಿದ್ರೆ ನೀವು ಕಾರ್ನ ಬೈ ಮಾಡಬೇಕು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ದ ಪೀರಿಯಡ್. ಅಂದರೆ ಬಿಫೋರ್ 1 year ಅಂತ ಅಂದ್ಕೊಂಡ್ರೆ ನೀವು 10 lakh rupees ಕಾರ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ ದ ವ್ಯಾಲ್ಯೂ ಆಫ್ ದ ಕಾರ್. ಸೊ ಅವಾಗ ನಿಮಗೊಂದು ಅಮೌಂಟ್ ಸಿಗುತ್ತೆ. ದೆನ್ ಯು ಹ್ಯಾವ್ ಟು ಸ್ಟಾರ್ಟ್ ದ ಇನ್ವೆಸ್ಟ್ಮೆಂಟ್, ಐದರ್ ಇಟ್ ಈಸ್ ರಿಸ್ಕ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಆರ್ ರಿಟರ್ನ್ ಬೇಸ್ಡ್ ಇನ್ವೆಸ್ಟ್ಮೆಂಟ್. ಸೊ ಇದು ದ ಲಾಸ್ಟ್ನೇದು ಫೋಕಸ್ ಆನ್ ಯುವರ್ ಗೋಲ್, ನಾಟ್ ಎ ರಿಟರ್ನ್. ಸೊ ಇದು ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನಮ್ಮ ಗೋಲ್ನ ನಾವು ಸೆಟ್ ಮಾಡ್ಕೊಂಡಿದ್ದೀವಿ ಅಂದರೆ ವಿ ಆರ್ ನಾಟ್ ಗೋಯಿಂಗ್ ವಿತ್ ದ ರಿಟರ್ನ್ಸ್. ವಿ ಹ್ಯಾವ್ ಟು ಫುಲ್ಫಿಲ್ ಅವರ್ ಗೋಲ್ಸ್. ಫಸ್ಟ್ ನಮ್ಮ ಗೋಲ್ನ ಫುಲ್ಫಿಲ್ ಮಾಡಬೇಕು. ಸೊ ಹಾಗಾಗಿ ನೀವು ನಿಮ್ಮ ಗೋಲ್, ವೆದರ್ ಇಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಬಟ್ ನಾಟ್ ಆನ್ ಅರ್ಜೆಂಟ್, ಆರ್ ಅರ್ಜೆಂಟ್ ಆ್ಯಂಡ್ ಇಂಪಾರ್ಟೆಂಟ್, ಅರ್ಜೆಂಟ್ ಬಟ್ ನಾಟ್ ಇಂಪಾರ್ಟೆಂಟ್. ಸೊ ಈ ಒಂದು ಕ್ಯಾಟಗರಿಯಲ್ಲಿ ನೀವು ನಿಮ್ಮ ಒಂದು ಗೋಲ್ನ ಡಿಸೈಡ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನನಗೆ ಗೋಲ್ ಇದೆ ಬಟ್ ಇದು ಅರ್ಜೆಂಟ್ ಇಲ್ಲ, ಲೇಟ್ ಆಗೋದು ನಡೆಯುತ್ತೆ. ಸೊ ಆ ಥರ ಡಿಸಿಷನ್ ನೀವು ಬಂದಾಗ ಏನಾಗುತ್ತೆ, ಅರ್ಜೆಂಟ್ ಇಲ್ಲ ಲೇಟ್ ಆಗೋದು ನಡೆಯುತ್ತೆ ಅಂದರೆ ಯು ಹ್ಯಾವ್ ಟು ಡಿಸೈಡ್ ವೆದರ್ ಇಟ್ ಈಸ್ ರಿಸ್ಕ್ ಬೇಸ್ಡ್ ಇನ್ವೆಸ್ಟ್ಮೆಂಟಾ ಅಥವಾ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ರಿಟರ್ನ್ ಅಂತ ಬಿಟ್ಟು. ಸೊ ಐ ಹ್ಯಾವ್ ಎ ಟೈಮ್ ಟು ಮೂವ್ ಅಂತ ಹೇಳಿದ್ರೆ ಮಿನಿಮಮ್ 3 ವರ್ಷ, 5 ವರ್ಷ ಅಥವಾ 10 ವರ್ಷ ನಿಮಗೆ ಟೈಮ್ ಇದೆ, ಇಟ್ಸ್ ನಾಟ್ ಎನ್ ಇಂಪಾರ್ಟೆಂಟ್ ಅಂತಂದಾಗ ಸೊ ಯು ಹ್ಯಾವ್ ಟು ಸ್ಟಿಕ್ ಆನ್ ದ ರಿಸ್ಕ್ ಬೇಸ್ಡ್ ಇನ್ವೆಸ್ಟ್ಮೆಂಟು. ನೀವು ಅವಾಗ ನೀವು ಇನ್ವೆಸ್ಟ್ ಮಾಡಿದ್ರೆ ಯು ವಿಲ್ ಗೆಟ್ ಎ ಮೋರ್ ಮನಿ. ಆರ್ ಬೇಸ್ಡ್ ಆನ್ ದ ಸ್ಟಾಕ್ ಮಾರ್ಕೆಟ್ ಇಟ್ ಹ್ಯಾಸ್ ಫ್ಲಕ್ಚುಯೇಷನ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಅಥವಾ ನಿಮಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಅರ್ಜೆಂಟ್ ಅಂತಿದ್ದಾಗ ಯು ಆರ್ ನಾಟ್ ಬಿಹೈಂಡ್ ದ ರಿಟರ್ನ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಹಂಗಾಗಿ ನಿಮ್ಮ ಕ್ಯಾಟಗರೀಸ್ ಏನಿದೆ, ನಿಮ್ಮ ಫೋಕಸ್ಡ್ ಏನಿದೆ, ನಿಮ್ಮ ಗೋಲ್ ಏನಿದೆ, ಯು ಹ್ಯಾವ್ ಟು ಫಿಕ್ಸ್ ಯುವರ್ ದ ಐಡೆಂಟಿಫಿಕೇಷನ್ ಆ್ಯಂಡ್ ದ ಕ್ವಾಂಟಿಫೈಯಿಂಗ್ ಆ್ಯಂಡ್ ದ ಮೆಜರಬಲ್ ಆ್ಯಂಡ್ ದ ಆ್ಯಕ್ಷನ್. ಸೊ ಇವು 3-4 ಪಾಯಿಂಟನ್ನು ನೀವು ಡಿಸೈಡ್ ಮಾಡಿದ್ರೆ ಅಕಾರ್ಡಿಂಗ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಏನಾಗುತ್ತೆ, ಸೊ ನಿಮಗೆ ಕ್ಲಿಯರ್ ಗೋಲ್ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಹಣ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರಲ್ಲ. ಸೊ ಹಾಗಾಗಿ ನಿಮ್ಮ ಗೋಲ್ನ ಐಡೆಂಟಿಫಿಕೇಷನ್ ಮಾಡ್ಕೊಳ್ಳಿ ಫಸ್ಟು. ಅದರ ಆಧಾರದ ಮೇಲೆ ಯು ಹ್ಯಾವ್ ಟು ಸ್ಟಾರ್ಟ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ತನಕ ನೀವು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು. ಸೊ ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ಚಾಟ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಸೊ ನಿಮ್ಮ ಕ್ಲಾರಿಫಿಕೇಷನ್, ನಿಮಗೇನಾದರೂ ಡೌಟ್ಸ್ ಇದ್ದರೆ ಮತ್ತು ಕ್ಲಾರಿಫಿಕೇಷನ್ ಇದ್ದರೆ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ರಿಲೇಷನ್ಗೆ ಅಥವಾ ನಿಮ್ಮ ಬಂಧು ಬಳಗದವರಿಗೆ ನೀವು ಈ ಮಾಹಿತಿನ ಹೇಳೋದ್ರ ಮುಖಾಂತರ